ಎಲ್ಲ ಬಂದ್ ಮಾಡಿಬಿಟ್ರೆ ಈಗಲೇ ಬಿಸ್ನೆಸ್ ಇಲ್ಲ ಮೇನು. ಇವಾಗ ಬಿಸ್ನೆಸ್ ಇಲ್ಲದೆ ಬಂದ್ ಮಾಡಿಕೊಂಡ್ರೆ ರಾಜಕೀಯ ಮೇಲೆ ಏನೇನೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ನಮಗೆ ತೊಂದರೆ ಆಗುತ್ತಲ್ಲ ಬಡವರಿಂದ. ನನಗೆ 60 ವಯಸ್ಸಾಗಿದೆ, ಇನ್ನೂ ದುಡಿಬೇಕು, ಬೇರೆ ಏನೂ ಸಂಪಾದನೆ ಇಲ್ಲ. ಇವಾಗ ಕಾವೇರಿ ನೀರನ್ನ ತಮಿಳ್ನಾಡಿಗೆ ಬಿಡ್ತಿರೋದಕ್ಕೆ ಬಂದು ಕರೆ ಮಾಡಿರೋದು. ಇವಾಗ ಅಲ್ಲಿಂದ ಏನಾದರೂ ಅವ್ರಿಗೆ ಸ್ಕೀಮ್ ಕೊಡ್ತಾ ಇದ್ದಾರಲ್ಲ ಸರ್ ಕರ್ನಾಟಕಗೆ. ಇವಾಗ ಕರ್ನಾಟಕನೂ ಏನಾದರೂ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವಾ. ಇವಾಗ ಅವರು ನಮ್ಗೆ ಏನು ಕೊಡ್ತಾರಂತ ನಮಗೂ ಗೊತ್ತಿಲ್ಲ. ಬರೀ ನಮಗೆ ಕರ್ನಾಟಕ ನೀರು ಕೊಡ್ತೀರಿ ಅಂದ್ಬಿಟ್ಟು ನಮಗೆ ಅಷ್ಟೇ ಗೊತ್ತು ಇಲ್ವಾ. ಅಲ್ಲಿಂದ ಏನು ಪರಿಸ್ಥಿತಿ ಇದೆ ಅಂತ ಅದು ನೋಡಿಕೊಂಡ್ರೆ ಏನಿರೋದು ಆಗತ್ತಲ್ವಾ. ಮತ್ತು ನಿಮ್ಮ ಕಡೆ ಬಂದಿಗೆ ಬೆಂಬಲ ಇದೆಯಾ ಇಲ್ವಾ? ಇಲ್ಲ ಸರ್, ನಮ್ಮ ಕಡೆಯಿಂದ ಏನು ಬೆಂಬಲ ಇಲ್ಲ. ಯಾಕಂದರೆ ನಾವು ದಿನ ದುಡ್ದು ದಿನ ತಿನ್ನೋರು. ಒಂದಿನ ಇದು ಮಾಡಿಬಿಟ್ರೆ ಬಂದ್ ಮಾಡಿಬಿಟ್ರೆ ಇಡೀ ದಿನ ಎಲ್ಲ ಆಗ್ಬಿಡತ್ತಾ? ಆಗಲ್ಲ. ಅದು ಅಡ್ಜಸ್ಟ್ ಮಾಡಬೇಕು ಕರ್ನಾಟಕ ಅವರು. ನೀರೆಲ್ಲ ಬಂದ್ ಮಾಡಿದರೆ ನಮಗೆ ಇದು ಹಿಂಗೆ ಹೋಗೋದಕ್ಕೆ ಇದಾಗುತ್ತೆ, ತೊಂದರೆ ಆಗುತ್ತೆ. ಒಂದಿನ ಸಂಬಳ ಹೋಗುತ್ತೆ, ಏನು ಮಾಡೋದನ್ನು ಗೊತ್ತಾಗ್ತಾ ಇಲ್ಲ. ನಮಗೆ ಕರ್ನಾಟಕದಲ್ಲಿ ನೀರು ಬರಬೇಕು, ಎಲ್ಲರಿಗೂ ವ್ಯವಸ್ಥೆ ಆಗಬೇಕು ಅಂಬೋದೊಂದು ವಿಚಾರವಾಗಿ ಹೇಳ್ತೀವಿ ಅಷ್ಟೇ. ಅದು ತಮಿಳ್ನಾಡಿಗೆ ನೀರು ಹೋಗುತ್ತೆ ಅಂತ ಅಂದ್ಬಿಟ್ಟು ಆ ಕಡೆ ಕರ್ನಾಟಕಕ್ಕೆ ಬರಬೇಕು, ಆ ಕಡೆಗೆ ಅದಕ್ಕೂ ಹೋಗ್ಬೇಕು. ಏನಪ್ಪ ಅಂದರೆ ನೀರಿನ ವಿಚಾರದಲ್ಲಿ ಬಂದರೆ ಎಲ್ಲರಿಗೂ ವ್ಯವಸ್ಥೆ ಆಗ್ಬೇಕಂತ ಹೇಳ್ತೀನಿ. ತಮಿಳ್ನಾಡು ಗೌರ್ಮೆಂಟು ಅರ್ಥ ಮಾಡ್ಕೊಬೇಕು, ಇಲ್ಲಿ ನಮ್ಮ ಹತ್ರ ಎಷ್ಟಿದೆ ನೀರು, ಅದಾದಮೇಲೆ ಅಲ್ಲಿ ತೊಗೊಳೋದಕ್ಕೆ ಏನಾಗುತ್ತೆ ಅಂತ ಅಲ್ವಾ. ಇವಾಗ ನಮಗೆ ಪ್ಯಾಸೆಂಜರ್ ಇಲ್ಲಾಂದರೆ ಬೇರೆ ಆಟೋಗೆ ನಾವು ಹೆಂಗೆ ಕೊಡೋಕ್ಕಾಗುತ್ತೆ. ಸೊ ನೀರು ನಮ್ಮ ಹತ್ರ ಇಲ್ಲ, ಅದಾದಮೇಲೆ ಅಲ್ಲೂ ಡ್ಯಾಮ್ಸ್ ಏನು ಬೇಕು ಅವರು ಆದಷ್ಟು ಇದು ಮಾಡ್ಕೊಂಡು ನಿರ್ಮಾಣ ಮಾಡಬೇಕಾಗುತ್ತೆ. ಎಷ್ಟು ನೀರು ಬೇಕು, ಇವಾಗ ಫೋಲಾಗಿ ಎಷ್ಟು ಸಮುದ್ರಕ್ಕೆ ನೀರು ವೇಸ್ಟ್ ಆಗಿ ಹೋಗುತ್ತೆ ತಮಿಳ್ನಾಡಲ್ಲಿ ನೀರು ಜಾಸ್ತಿ ಆದಾಗೆಲ್ಲ, ಮಳೆ ಜಾಸ್ತಿ ಆದಾಗೆಲ್ಲ. ಸೊ ಹಾಗಾಗಿ ನಾವು ಇಲ್ಲಿ ನಮ್ಮ ಹತ್ರ ನೀರಿದ್ದರೆ ಕೊಡ್ಬೋದು, ಇಲ್ದಿದ್ರೆ ಹೆಂಗೆ ಕೊಡೋಕ್ಕಾಗುತ್ತೆ. ಅದನ್ನ ಅವ್ರು ಅರ್ಥ ಮಾಡ್ಕೊಬೇಕಾಗುತ್ತೆ. ಇದನ್ನು ಕಾವೇರಿ ಪಕ್ಷ ಇದಿದೆಯಲ್ವಾ, ಒಂದು ನಂಬರ್ ಬೋರ್ಡನ್ನು ಅರ್ಥ ಮಾಡ್ಕೊಬೇಕಾಗುತ್ತೆ ಸರ್. ಇದ್ರ ಬಗ್ಗೆ ನಿಮಗೆ ಬಂದಿಗೆ ಕರೆ ಮಾಡಿರೋದಕ್ಕೆ ನಿಮ್ಗೆ ಬೆಂಬಲ ಇದೆಯಾ ಅಣ್ಣ? ಬೆಂಬಲ ಇಲ್ಲ ಸರ್, ಬಂದೊಂದೇ ಇದಕ್ಕೆ ಪರಿಹಾರ ಅಲ್ಲ. ಇದು ಕುತ್ಕೊಂಡು ಸಾಲ್ವ್ ಮಾಡ್ಕೋಬೇಕಾಗಿರೋದಕ್ಕೆ ಪ್ರತಿ ವರ್ಷವೂ ಇದು ಬಂದಾಗುತ್ತೆ ಮತ್ತು ಇದು ಮಾಡ್ತೀವಲ್ಲ. ಅಲ್ಲಿ ತಮಿಳ್ನಾಡವರು ಕುತ್ಕೊಂಡು ಡ್ಯಾಮ್ ಕಟ್ಟಬೇಕಾಗುತ್ತೆ, ಅಲ್ಲಿ ನೀರನ್ನ ಅವ್ರು ಇಷ್ಟು ಕ್ಯೂಸೆಸ್ ಅಂತ ಅವರು ಉಳಿಸ್ಕೊಬೇಕಾಗುತ್ತೆ. ಇಂಥ ಟೈಮಲ್ಲಿ ಕಷ್ಟ ಟೈಮಲ್ಲಿ ಪರಿಹಾರ ನೀರೇ ಆಗುತ್ತೆ. ಅವಾಗ ಬಂದ್ ಮಾಡೋದ್ರಿಂದ ಏನು ಪರಿಹಾರ ಆಗುತ್ತೆ? ಸುಮ್ಮನೆ ಬಂದ್ ಮಾಡೋದ್ರಿಂದ ಎಲ್ರಿಗೂ ಲಾಸ್. ಇವಾಗ ಏನೇನು ಅಂಥ ಬಿಸ್ನೆಸ್ ನಡೀತಾ ಇದೆ, ಇವಾಗ ಗ್ಯಾಸ್ ಎಲ್ಲ ಹೈಕ್ ಆಗಿತ್ತು, ಇವಾಗ ಒಂದು ಆ್ಯಾವ್ರೇಜ್ ಮೂಮೆಂಟಿಗೆ ಬರ್ತಾ ಇದೆ. ಬಂದೊಂದು ಪರಿಹಾರ ಅಲ್ಲ, ಕುತ್ಕೊಂಡು ಅವರು ಮಾತಾಡಿ ಪರಿಹರಿಸ್ಕೊಳ್ಬೇಕಾಗುತ್ತೆ. ಕಾವೇರಿ ನೀರು ಬಂದು ನಮ್ಮಕ್ಕೂ, ನಮಗೆ ಕುಡಿಯೋಕ್ಕೆ ನೀರಿಲ್ಲ. ಬೆಂಗಳೂರು ಇವಾಗ ತುಂಬ ದೊಡ್ಡದಾಗ್ಬಿಟ್ಟಿದೆ, ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ನೀರು ನಮಗೆ ಕುಡಿಯೋಕ್ಕೂ ನೀರಿಲ್ಲ, ಕರ್ನಾಟಕಕ್ಕೂ ನೀರಿಲ್ಲ. ಮಳೆನೂ ಬಂದಿಲ್ಲ, ನಿನ್ನೆ ಬಂದಿದ್ದ ಮೇಲೆ ಆ ಮಳೆ ಯಾವುದಕ್ಕೂ ಇದಾಗಲ್ಲ. ನಮ್ಮಕ್ಕೂ ಇದು ನಾವು ಬಿಟ್ಕೊಡಂಗಿಲ್ಲ ಕರ್ನಾಟಕಕ್ಕೆ. ಕನ್ನಡ ನಮ್ಮ ಇದು, ಕಾವೇರಿ ನೀರು ನಮ್ಮದು. ನಾವು ಯಾವುದೋ ಕಾರಣಕ್ಕೂ ಕಾವೇರಿ ನೀರನ್ನ ಬಿಟ್ಕೊಡಲ್ಲ. ಅದು ಯಾವುದೇ ಹೋರಾಟ ಮಾಡಲಿ, ಡಿ ಕೆ ಶಿವಕುಮಾರ್ ಏನಾದರೂ ಮಾತಾಡಲಿ, ತಮಿಳ್ನಾಡು CM ಹತ್ರ ಟಚ್ ಇಟ್ಕೊಂಡು ಲಿಂಕ್ ಮಾಡ್ಕೊಂಡು ಮಾಡಿದ್ರೂ ನಮ್ಮ ಕರ್ನಾಟಕ ಕಾವೇರಿ ನೀರನ್ನ ಯಾವುದಕ್ಕೂ ಬಿಟ್ಕೊಡಲ್ಲ. ನಮಗೆ ನೀರು ಬೇಕು. ಇವಾಗ 13ನೇ ತಾರೀಕು ಕರ್ನಾಟಕ ಬಂದಿಗೆ ಕರೆ ಮಾಡಿದ್ದಾರೆ. ಅದು ನಾವು ಸಾಹಸ ಮಾಡ್ತೀವಿ, ನಾವು ಸೇರ್ತೀವಿ, ಎಲ್ಲ ಸೇರ್ತೀವಿ. ಆಟೋ ಚಾಲಕರು, ಕಾರ್ ಚಾಲಕರು ಎಲ್ಲ ಸೇರ್ಬೇಕು. ಯಾಕಂದರೆ ಅವರವರು ಹೊಟ್ಟೆ ಪಾಡೋದು. ನಮಗೆ ನೀರಿಲ್ಲ ಅಂದರೆ ಬದುಕೋಕ್ಕೆ ಕಷ್ಟ. ಎಲ್ಲರೂ ನಿಂತ್ಕೋಬೇಕು. ಒಬ್ಬರು ಅಲ್ಲಿ ಮಾಡ್ಕೊಂಡು ಒಬ್ಬರು ಇಲ್ಲಿ ಮಾಡ್ಕೊಂಡು ಒಂದೊಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಮಾಡಿದ್ರೆ ಅದಾಗೋದಿಲ್ಲ, ಯಾವುದಕ್ಕೂ ಕೆಲಸ ಆಗಲ್ಲ. ಎಲ್ಲ ಒಟ್ಟಿಗೆ ನಿಂತ್ಕೋಬೇಕು. ಪರ್ಕೆ ಹೊಡ್ಗು ರೋಡ್ ಗುಡ್ಸೋರು ನಿಂತ್ಕೋಬೇಕು, ಅವ್ರಿಗೂ ನೀರು ಬೇಕಲ್ಲ. ನಮಗೂ ಮಾತ್ರ ಅಲ್ಲ, ಅವ್ರಿಗೂ ನೀರು ಬೇಕು. ಎಲ್ಲದಕ್ಕೂ ಹೋರಾಟ ಮಾಡಬೇಕು. ಅವತ್ತು ಸ್ಟ್ರೈಕ್ ಮಾಡಲೇಬೇಕು, ಎಲ್ಲ ಬಂದ್ ಮಾಡ್ತೀವಿ.